ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಯಕ್ಷ ಪಯಣದ ಸಂಚಿಕೆಯ ಈ ಹಿಂದಿನ ಸಂಚಿಕೆಗಳನ್ನು ನೋಡಿದ್ದೀರಿ, ಜೊತೆಗೆ ಅದಕ್ಕೆ ಬೇಕಾದಂತಹ ಪ್ರೋತ್ಸಾಹವನ್ನು ನೀವು ನೀಡಿದ್ದೀರಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಇರುವಂಥವರು ಶ್ರೀಯುತ ಸೋಮಶೇಖರ್ ಭಟ್ ಕಾಶಿಪಟ್ನ. ಇವರು ಅನೇಕ ವರ್ಷಗಳ ಕಾಲ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಹಿಮ್ಮೇಳ ವಾದಕರಾಗಿ ಸೇವೆಯನ್ನ ಸಲ್ಲಿಸಿಕೊಂಡು ಬರ್ತಾ ಇರುವಂಥವರು. ಇವರ ಯಕ್ಷ ಪಯಣದ ಕಥೆಯ ಒಂದಿಷ್ಟು ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವವರಿದ್ದಾರೆ ಇವತ್ತಿನ ಸಂಚಿಕೆಯಲ್ಲಿ. ಹಾಗಾಗಿ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸೋಮಣ್ಣ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಿಮ್ಮೇಳ ವಾದಕರಾಗಿ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಿ. ಹೌದು. ಆ ಎಲ್ಲ ಯಕ್ಷ ಪಯಣದ ವಿಚಾರಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಸೋಮಶೇಖರ್ ಭಟ್ರು ಎಲ್ಲಿ ಅವರ ಬಾಲ್ಯ ಅನ್ನುವಂಥದ್ದು ಎಲ್ಲಿ ಹುಟ್ಟಿರುವಂಥದ್ದು, ನೀವು ಎಷ್ಟು ಜನ ಮಕ್ಕಳು, ನಿಮ್ಮ ಒಂದು ಫ್ಯಾಮಿಲಿಯ ವಿಚಾರವನ್ನು ಹೇಳುವುದಿದ್ರೆ? ನಮ್ಮ ಫ್ಯಾಮಿಲಿಯ ವಿಚಾರವನ್ನು ಹೇಳುವುದಿದ್ದರೆ, ನನ್ನ ತಂದೆಗೆ 4 ಮಂದಿ ಮಕ್ಕಳು, ಗಂಡು ಮಕ್ಕಳೇ 4 ಮಂದಿಯು, ನಾನು ಕೊನೆಯವನು ಅದರಲ್ಲಿ. ಹಾಗೆ ನಂದು ಊರು ಇದೆ ಕಾಶಿಪಟ್ನ, ಇಲ್ಲೇ ಹುಟ್ಟಿ ಬೆಳೆದದ್ದು. ಮತ್ತೆ ನನ್ನ ತಂದೆಯವರು ಯಕ್ಷಗಾನದಲ್ಲಿ ಚೆಂಡೆ ಮದ್ದಳೆ ವಾದಕರಾಗಿದ್ದರು. ಏನೇ ಹೆಸರು? ಅವರು ರಾಮರಾವ್ ಅಂತ ಹೇಳಿ. ಅವರ ಅಣ್ಣ ಭವಾನಿ ಶಂಕರ್ ಅಂತೇಳಿ, ಅವ್ರನ್ನೂ ಚೆಂಡೆ ಮದ್ದಳೆ ವಾದಕರಾಗಿದ್ರು. ಹಾಗೆ ನಾನು ಪ್ರಾಯಕ್ಕೆ ನನಗೆ ತಿಳುವಳಿಕೆ ಬರುವಾಗ ಅವರು ಚೆಂಡೆ ಮದ್ದಳೆ ಬಡಿತಾ ಇದ್ರು ಅಷ್ಟೇ, ಆದ್ರೆ ಅವರು ನೋಡಿದ ನೆನಪು ನನಗಿಲ್ಲ. ಇಲ್ಲ ಅಂತ ಹೇಳಿ, ಅಂದ್ರೆ ತಂದೆ ನನ್ನ ಜೊತೆನೆ ಇದ್ರು, ಆದ್ರೆ ಅವರು ಚೆಂಡೆ ಮದ್ದಳೆ ಬಡಿ ಬಾರಿಸ್ತಾ ಇದ್ರು ಅಂತ ಹೇಳುವುದನ್ನು ಕೇಳಿದ್ದೇನೆ ಹೊರತು ನಾನು ಅವರು ರಂಗದಲ್ಲಿ ನೋಡಿದ ನೆನಪು ನನಗಿಲ್ಲ. ಹಾಗಾಗಿ ಅದೊಂದು ಅವರ ಇದರಿಂದ ನನಗೆ ಬಂತ ಏನೋ ಗೊತ್ತಿಲ್ಲ. ಈಗ ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಇದ್ರಲ್ಲಿ ಯಾವ್ದ್ರಲ್ಲಿ ಯಕ್ಷಗಾನ ಇದರಲ್ಲೇ ಇಲ್ಲ. ಏನು ಇದು ಬೇರೆ ಅವರೆಲ್ಲ ಹೌದು ಕೃಷಿಕರಿದ್ದಾರೆ, ಮತ್ತೆ ಪೌರೋಹಿತರ ಜೊತೆಗೆ ಹೋಗ್ತಾ ಇದ್ದಾರೆ. ನೀವು ಎಲ್ಲಿಯವರೆಗೆ ವಿದ್ಯಾಭ್ಯಾಸ? ವಿದ್ಯಾಭ್ಯಾಸ 7ನೇ ತರಗತಿಯವರೆಗೆ. ಎಲ್ಲಿ ಓದಿ? ಅದು ನಮ್ಮ ಊರಿನಲ್ಲಿ ಕೆಳದಪೇಟೆಯ ಶಾಲೆ. 7ನೇ ತರಗತಿಯವರೆಗೆ ಓದಿದ್ರೆ ಅನಿವಾರ್ಯ ಕಾರಣಗಳಿಂದ. ಹೌದು. ಮತ್ತೆ 7ನೇ ತರಗತಿ ಬಿಟ್ಟು ನಾನು ಹೋಟೆಲ್ ಉದ್ಯಮದಲ್ಲಿ ನನ್ನ ಮನೆಯ ಪಕ್ಕದವರೇ ಯಜ್ಞನಾರಾಯಣ್ ಭಟ್ ಹೇಳುವವರು, ನೀನೇನು ಅವರು ಹೋಟ್ಲಲ್ಲಿದ್ರು ಸಕಲೇಶ್ಪುರದಲ್ಲಿ. ಹಾಗೆ ಅವರು ನನ್ನನ್ನು ಕರೆದರು, ಬಾ ಮಾರ, ನೀನು ಶಾಲೆಗೆ ಹೋಗುದಿಲ್ಲ, ಇಲ್ಲೇನ್ ಮಾಡ್ತಾ ಇದ್ದಿ, ಬಾ ನನ್ನ ಜೊತೆ, ನನಗೆ ಅಲ್ಲಿ ಜನ ಬೇಕು ಅಂತೇಳಿ ಅವರು ಕರ್ಕೊಂಡು ಹೋದ್ರು. ಹಾಗೆ 1 ವರ್ಷ ಸಕಲೇಶ್ಪುರದಲ್ಲಿದ್ದೆ, ಹೋಟೆಲ್ ಕೆಲಸದಲ್ಲಿ. ಅಲ್ಲಿ ಹೋಟೆಲ್ ಕೆಲಸ ಬೇಡ ಅಂತ ಹೇಳಿ ಅದು ಬಿಟ್ಟೆ. ಅಲ್ಲಿಂದ ಮತ್ತೆ ಇನ್ನೊಬ್ಬರು ನನ್ನ ಪರಿಚಿತರು ಇಲ್ಲಿ ಅವರೇ ರಮೇಶ್ ಅಂತ ಹೇಳುವವರು, ಅವರು ಕಾಸರಗೋಡಿಗೆ ಕರೆದ್ರು. ಅಲ್ಲಿ ಉಡುಪಿ ರೆಸ್ಟೋರೆಂಟ್ ಅಂತ ಹೇಳುವಂತ ಒಂದು ಬ್ರಾಹ್ಮಣರ ಹೋಟೆಲ್, ಅಲ್ಲಿಯೂ ಹೋಟೆಲ್. ಅಲ್ಲಿ ಅಂದ್ರೆ ನಮ್ಮ ಈ ಕೇಳದಪೇಟೆ ಊರಿನವರು 18 ಮಂದಿ ನನ್ನ ಫ್ರೆಂಡ್ಗಳು ಅಲ್ಲೇ ಇದ್ರು, ಕಾಶಿಪಟ್ಟಣದವರೇ. ಎಲ್ರು ಅಡಿಗೆಯಿಂದ ಹಿಡಿದು ಕ್ಲೀನ್ನವರೆಗೂ ಎಲ್ರು ಅಲ್ಲೇ ಇದ್ರು. ಆಗ ನನ್ನ ಹೇಳಿದ್ರು, ನೀನು ಬಾ ಮಾರೆ ಅಂತೇಳಿ. ಹಾಗೆ ಅವ್ರೆಲ್ಲ ಇದ್ರು. ಹಾಗೆ ಎಲ್ರು ನಾನು ಹೋದೆ ಅವ್ರ ಜೊತೆ. ಅಲ್ಲಿಯೂ 3 ವರ್ಷ ದುಡ್ದೆ ನಾನು. ಆಮೇಲೆ ಮತ್ತೆ ಅಲ್ಲಿಯೂ ಸಪ್ಲೈಯರ್ ಆಗಿ ಮತ್ತೆ ಚಹಾ ಎಲ್ಲ ಹೋಗ್ಲಿಲ್ಲ. ಇಲ್ಲ ಮತ್ತೆ ಅಲ್ಲಿ ಕೌಂಟ್ರಲ್ಲಿ ಇಲ್ಲಿಕ್ಕೆ ಅದೆಲ್ಲ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಮತ್ತೆ ಮನೆಗೆ ಬಂದೆ. ಅಲ್ಲೂ ಬೇಡ ಅಂತ ಹೇಳಿ ಆಯ್ತು. ಇಲ್ಲೇ ಸಂಜೆ ಹೊತ್ತು ನಾವು ಶಾಲೆ ಹತ್ರ ಎಲ್ಲ ಮಕ್ಕಳು ಸೇರುವಂತದ್ದು ಇರ್ತದಲ್ಲ, ಹಾಗೆ ಸೇರುವಾಗ ಅಲ್ಲಿ ಒಬ್ರು ನನ್ನ ಪರಿಚಯದವರೇ ನಿರಂಜನ್ ಅಂತ ಹೇಳುವವರು, ಅವರು ಇದಕ್ಕಿಂತ ಮೊದಲು ನಮ್ಮ ಲಲಿತ ಕಲಾ ಕೇಂದ್ರ ಧರ್ಮಸ್ಥಳಕ್ಕೆ ಅವ್ರು ಹೋಗಿ ಅಲ್ಲಿ ಭಾಗವತಿಯನ್ನು ಕಲಿತು ಬಂದವರು, ಭಾಗವತರವಾಗಿದ್ರು. ಅವರು ಮೇಳದ ತಿರುಗಾಟ ಮಾಡ್ಲಿಲ್ಲ, ಆದ್ರೂ ಒಂದು ತಿಂಗಳ ತಿರುಗಾಟವನ್ನು ಮಾಡಿದ್ದಾರೆ ಅಂತ ಕಾಣ್ತದೆ. ಹೌದು, ಅದ್ರ ಬಗ್ಗೆ ಅಷ್ಟು ನಂಗೆ ಈಗ ನೆನಪಿಲ್ಲ. ಹಾಗೆ ಅವ್ರು ಹೇಳಿದ್ರು, ನೀನು ಸುಮ್ಮನೆ ಹಾಗೆ, ನಿನ್ನ ತಂದೆ ಚೆಂಡೆ ಮೊದಲೇ ಬಡಿತಾರೆ, ದೊಡ್ಡಪ್ಪನು ಚೆಂಡೆ ಮೊದಲೇ ಬಡಿಯುವವರು, ನಿನ್ಗೂ ಒಂದು ಚೆಂಡೆ ಮೊದಲೇ ಕಲಿಬಹುದಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತಾ? ಯಕ್ಷಗಾನದಲ್ಲಿ ಇಂಟ್ರೆಸ್ಟ್ ಇತ್ತು. ಹಾಗೆ ಚೆಂಡೆ ಬಡಿಯುವುದು ಅಂತ ಹೇಳಿ ಒಂದು ಇಂಟ್ರೆಸ್ಟ್ ಇತ್ತು. ಅಂದ್ರೆ ನಾವು ಹೋಗ್ತಾ ಇದ್ರ ಯಕ್ಷಗಾನಕ್ಕೆಲ್ಲ ಆಗ್ತಾ ಇತ್ತು ಈ ಪ್ರದೇಶ? ಹೌದೌದು, ಯಕ್ಷಗಾನ ಆಗ್ತಾ ಇತ್ತು, ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೆವು. ಹಾಗೆ ಅವ್ರು ಹೇಳಿದ್ರು, ನೀನು ಚೆಂಡೆ ಮೊದಲೇ ಕಲಿ ಮಾರ, ನಾನು ಹೋಗಿ ಮಾತಾಡಿಸ್ತೇನೆ, ನಂಗೆ ಪರಿಚಯ ಉಂಟು. ಅವ್ರು ಬಿಟ್ಟು 2 ವರ್ಷ ಏನಾದಷ್ಟೇ ಅಲ್ಲಿ ಲಲಿತ ಕಲಾ ಕೇಂದ್ರ ಕಲ್ತಿದ್ದಾರೆ. ಅವರು 6 ತಿಂಗಳು ನಲ್ಲೇ ಇದು ಕಲ್ತಿದ್ದಾರೆ, ಉಚಿತವಾಗಿ ಕಲಿಸ್ತಾರೆ
ಬಾ ನಾನು ಮಾತಾಡ್ತೇನೆ, ಇಂಥ ದಿವಸ ಹೋಗೋಣ, ಇಂಥ ದಿವಸ ಇಂಟರ್ವ್ಯೂ ಉಂಟು, ಅಲ್ಲಿ ಇಂಟರ್ವ್ಯೂ ಅಲ್ಲಿ ಮಾತಾಡೋಣ ಅಂತ ಹೇಳಿದರು. ಹಾಗೆ ಆಯ್ತು ಅಂತ ಒಪ್ಪಿಗೆ ಕೊಟ್ಟೆ ನಾನು. ಹಾಗೆ ಅವ್ರು ನನ್ನ ಧರ್ಮಸ್ಥಳ ಕರ್ಕೊಂಡು ಹೋದ್ರು. ನೀವು ಅಲ್ಲಿ ಹೋಟೆಲ್ ಉದ್ಯೋಗವನ್ನ ಬಿಟ್ಟು ಹೌದು. ಅಲ್ಲಿ ಬಿಟ್ಟು ಬಂದ ನಂತರ ಬಂದ ನಂತರದ ಯಾಕೆ ಹೋಟ್ಲು ಅಲ್ಲಿ ಬೇಡ ಅಂತ ಹೇಳಿ ಬಿಟ್ಟು? ಬೇಡ ಅಂತ ಆಯ್ತು, ಅದು ಯಾಕೋ ಮನಸ್ಸಿಗೆ ಆಯ್ತು, ಬೇಡ ಸಾಕು ಅಂತ ಹೇಳಿ, ಅದು ಹೋಟ್ಲಿನ ಅಲ್ಲಿಯ ಕೆಲಸ ಸಾಕು ಅಂತ ಹೇಳಿ. ಅದು ಮುಂದೆ ಹೋಟ್ಲಿಗೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ. ಅದು ಮತ್ತಿನ ವಿಷಯ. ಅಲ್ಲಿ ಬಿಟ್ಟು ಮನೆಗೆ ಬಂದಿರುವಾಗ ಅವರು ನಿರಂಜನ್ ಅದು ಇಲ್ಲೇ ಪಕ್ಕದವರು, ನಮ್ಮ ನೆರೆಕರೆಯವರೇ. ಅವ್ರು ಹೇಳಿದ್ರು, ನೀನು ಅದ ಕೆಲಸ ಮಾಡೋದಕ್ಕಿಂತ ಇದಕ್ಕೆ ಹೋಗು, ನೀನು ಅಲ್ಲಿ ಧರ್ಮಸ್ಥಳ ಕೇಂದ್ರಕ್ಕೆ ಹೋಗು. ತಂದೆಯವರು ಒಪ್ಪಿಗೆ ಕೊಟ್ರ? ಅದು ಕೊಟ್ಟಿದ್ದಾರೆ. ಹೌದು, ಅವರು ಚೆಂಡೆ ಮದ್ಲೆ ಬಡಿಯವರೇ, ನುಡಿಸುವವರೇ ಅವರು. ಹೇಗೆ ಕೇಂದ್ರದ ಪ್ರಕ್ರಿಯೆ ಹೇಗೆ ನಡೀತು? ಕೇಂದ್ರಕ್ಕೆ ಹೋಗಿ ಅವರೇ ಹೋಗಿ ಮಾತಾಡಿಸಿ ಸೇರಿದೆ ನಾನು ಅಲ್ಲಿ. ನಮಗೆ ಗುರುಗಳಾಗಿ ಈಗ ಕೇಂದ್ರ ಅಂತ ಹೇಳಿದ್ರೆ ಮುಂಚೆ ಅಲ್ಲಿ ಪತ್ರ ಎಲ್ಲ ಏನು ಬರೆದು ಮತ್ತೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ತಿತ್ತು, ನಿಮ್ಮ ಬಗ್ಗೆ ಎಲ್ಲ ಸ್ವಲ್ಪ ಸ್ಟಡಿ ಮಾಡಿ ಯಾರು ಏನು ಅಂತ ಹೇಳಿ. ಸೊ ನಿಮ್ಮನ್ನಲ್ಲಿ ಹೇಗೆ ಸೆಲೆಕ್ಟ್ ಮಾಡಿದ್ರು ಅಂತ ಹೇಳಿ? ಅಲ್ಲಿ ಅವರು ನನ್ನನ್ನ ಇವರು ಕರ್ಕೊಂಡು ಹೋದ್ರು, ಪತ್ರ ಇವರೇ ಕರ್ಕೊಂಡು ಹೋದ್ರು. ಅಲ್ಲಿ ಮತ್ತೆ ಅವರು ಕೈಯಲ್ಲಿ ತಾಳ ಹಾಕಿ ಸೆಲೆಕ್ಟ್ ಮಾಡ್ತಾರೆ ಅವರೇ. ಅವರು ತಾಳ ಹಾಕಿ ತೋರಿಸ್ತಾರೆ, ಅದು ನಾವು ಹಾಕಿದ್ರಾಯ್ತು. ಹೌದು, ಹಾಗೆ ನನ್ನನ್ನ ಸೆಲೆಕ್ಟ್ ತಕೊಂಡ್ರು. ಅಲ್ಲಿ ಯಾರೆಲ್ಲಿದ್ರಿ ಆ ಟೈಮ್ ಬ್ಯಾಚ್ ಅಲ್ಲಿ? ನಿಮ್ಮ ಬ್ಯಾಚ್ ಅಲ್ಲಿ? ನಮ್ಮ ಬ್ಯಾಚ್ ಅಲ್ಲಿ ಹೇಳೋದಾದ್ರೆ ಈಗ ಖ್ಯಾತ ಮದ್ದಲವಾದಕರಂತ ಗುರುಪ್ರಸಾದ್ ಬಳಿಂಜಾಡ್ಕದವರು ನನ್ನ ಜೊತೆ, ಮತ್ತೆ ಅಡೂರು ಜಯರಾಮ. ಹೌದು, ಮತ್ತೆ ಪ್ರಜ್ವಲ್ ಗುರೈನ್ಕೆರೆ. ಅವರು ವೇಷಕ್ಕೆ ಅದ್ರ ಬ್ಯಾಚ್ ಒಂದೇ ಬ್ಯಾಚ್. ಹಾಗೆ ಹಿಮ್ಮೇಳದಲ್ಲಿ ಯಾರಾದ್ರು ಬೇರೆ ಇದ್ದಾರೆ? ನೀವು ಬುಳಿಂಜಡ್ಕದವರು, ಮತ್ತೆ ನಿರಂಜನ್ ಬೆಳ್ಳೂರು. ಅವರು ನನ್ನ ಕ್ಲಾಸ್ಮೇಟ್. ಲಲಿತಾ ಕಲಾ ಕೇಂದ್ರದಲ್ಲಿ. ಅಲ್ಲಿ ಯಾರು ಗುರುಗಳಾಗಿ ಯಾರು ಸಿಕ್ಕಿದ್ರು? ಹರಿನಾರಾಯಣ ಭಯಪಡಿತಾ ಸಿಕ್ಕಿದ್ರು ಅವರಿಗೆ ಗುರುಗಳಾಗಿ. ಹೌದು, ಅವರು ಗುರುಗಳಾಗಿದ್ರು. ನಾಟ್ಯಕ್ಕೆಲ್ಲ ನಾಟ್ಯಕ್ಕೆ ತಾರಾನಾಥ್ ಬಲ್ಯಾಯರು, ವರ್ಕಾಡಿ ಅವರು ಇದ್ರು. ಮತ್ತೆ ಭಾಗವತಿಗೆ ಅಮ್ಮ ಇದ್ರು, ಲೀಲಾವತಿ ಅಮ್ಮ ಅವರಿದ್ರು. ಅವ್ರ ಜೊತೆ ಅಲ್ಲಿ 6 ತಿಂಗಳು ಕಳೆದದ್ದು ನಮ್ಗೆ ಗೊತ್ತಾಗ್ಲಿಲ್ಲ. ಹೌದು, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಈಗ ಕೇಂದ್ರದಲ್ಲಿ ಹಿಮ್ಮೇಳದ ಪಾಠ ಅಂತ ಹೇಳಿದ್ರೆ ನಿಮಗೆ ಚೆಂಡೆ ಮದ್ದಳೆ ಎರಡನ್ನೂ ಕಲಿಸ್ತಿದ್ರ ಅಥವಾ ಮದ್ದಳೆ ನೀವು ಹೇಗೆ? ಅಲ್ಲ, ಅದು ಮದ್ದಳೆ ಮೊದ್ಲಿಗೆ ಕಲಿಸೋದು. ಹೌದೌದು, ಗುರುವಿಗೆ ಮದ್ದಳೆ ಅರ್ಧ ಆದ್ಮೇಲೆ ಚೆಂಡೆದು ಹೇಳಿಕೊಡ್ತಾರೆ. ಎರಡು ಪಾಠಗಳು ಕೂಡ ಎರಡು ಪಾಠಗಳು ಆಗ್ತದೆ 6 ತಿಂಗಳಲ್ಲಿ. ಹೌದು, 6 ತಿಂಗಳಲ್ಲಿ. ಹೇಗಿತ್ತು ಕೇಂದ್ರದಲ್ಲಿ 6 ತಿಂಗಳ ಒಡನಾಟ ಅಂತ ಹೇಳಿ? ಮನೆಗೆ ಬಂದು ಹೋಗುವಂತದ್ದು ಬಹಳ ಕಡಿಮೆ. ಹೌದು, ಇಲ್ಲ 6 ತಿಂಗಳಲ್ಲಿ ಅದು ಒಮ್ಮೆ ಬಿಡ್ತಾರೆ ಅವರು. ಅದು ಚೌತಿ ಟೈಮಲ್ಲಿ ಆಗಿರ್ಬೋದು, ನೆನಪಿಲ್ಲ. ಚೌತಿ 4 ದಿವಸನೇನೋ ರಜೆ ಇರ್ತದೆ. ಆಮೇಲೆ ಮತ್ತೆ ಅಲ್ಲಿ ಹೌದು. ಮತ್ತೆ ದೀಪಾವಳಿಗೆ ಅಲ್ಲಿಂದ ಬಿಡೋದು. ದೀಪಾವಳಿ ಟೈಮಲ್ಲಿ ಟೈಮ್ ಗೊತ್ತಿಲ್ಲ ನನಗೆ. 5-6 ತಿಂಗಳ ಪಾಠ ಆಗ್ತದೆ ಅಂತ ಕಾಣ್ತದೆ. 5.5 ತಿಂಗಳಿಂದ ಹೇಗೂ ಪಾಠ ಆಗ್ತದೆ. ಹೌದು. ಸೊ ಈ ನಿಮ್ಗೆ ಅಲ್ಲಿ ಹೇಳಿಕೊಡ್ತಾ ಇದ್ದದನ್ನು ಪಿಕಪ್ ಮಾಡಿಕೊಳ್ಳಿಕ್ಕೆ ಆಗ್ತಾ ಇತ್ತ? ಆಗ ಹೋಟ್ಲಲ್ಲಿ 7ನೇ ತರಗತಿವರೆಗೆ ಶಾಲೆಗೆ ಹೋದ್ರಿ, ಮತ್ತೆ ಹೋಟೆಲ್ ಉದ್ಯೋಗವನ್ನ ಮಾಡಿದ್ರಿ. ಸೊ ಗುರುಗಳು ಹೇಳಿದಂತ ಪಾಠವನ್ನ ಅಷ್ಟು ಬೇಗ ಕ್ಯಾಚ್ ಮಾಡಿಕೊಳ್ಳಿಕ್ಕೆ ಆಗ್ತಿತ್ತ ಹೇಗೆ? ಮದ್ದಳೆ ಪಾಠಗಳಲ್ಲಿ ನನಗೆ ಆಗ್ತಿಲ್ಲ ಇತ್ತು, ಆದ್ರೂ ನಾನಲ್ಲಿ ಅವರ ಕೈಯಿಂದ ಒಳ್ಳೆ ಕಲಿಸ್ತಾ ಇದ್ರು. ಆದ್ರೆ ನಂಗೆ ಅಷ್ಟು ಪಕ್ಕ ಗೊತ್ತಾಗ್ತಿಲ್ಲ ಆಯ್ತು ಅದೆಲ್ಲ. ಹೌದು, ಅಂದ್ರೆ ಅದ್ರ ಬಗ್ಗೆ ನಂಗೆ ನಾಲೆಜ್ ಇಲ್ಲ. ತಂದೆಯವರಿದ್ರು ಅದಕ್ಕೆ. ಹೌದು, ಆದ್ರೆ ನಮ್ಮ ಮನೆಯಲ್ಲಿ ಯಾವ ಸಾಹಿತ್ಯವೂ ಇಲ್ಲ. ಅವ್ರು ಮತ್ತೆ ಚೆಂಡೆ ಬಡಿತಿದ್ರಂತೆ, ಮದ್ದಳೆ ಬಡಿತಿದ್ರೆ, ಮದ್ದಳೆ ಇಲ್ಲ ಇತ್ತು, ಚೆಂಡೆ ಇಲ್ಲ ಇತ್ತು. ನನ್ಗೆ ನೆನಪಿದ್ದ ಪ್ರಕಾರ ಅದನ್ನ ಅವರ ಆಶೀರ್ವಾದದಿಂದಲೂ ಏನೋ ನನ್ಗೆ. ಕೇಂದ್ರದ 6 ತಿಂಗಳು ಕೇಂದ್ರದಲ್ಲಿ ಇರ್ತೀರಿ, ಈ ಕೇಂದ್ರದ ಪ್ರಕ್ರಿಯೆ ಹೇಗೆ ಹೋಗ್ತದೆ ನಿಮಗೆ? ಪಾಠಗಳು ಈಗ ದಿನಚರಿ ಅಂತ ಹೇಳಿದ್ರೆ 6 ತಿಂಗಳಿದ್ರೆ. ಹೌದು, 6 ತಿಂಗಳಲ್ಲಿ ಅದರಲ್ಲಿ ನಾವು 5 ಗಂಟೆಗೆ ಹೇಳ್ಬೇಕು. ಹೌದು, 5 ಗಂಟೆಗೆ ಎದ್ದು ನಿನ್ನೆ ಕೊಟ್ಟಂತಹ ಪಾಠವನ್ನು ಅವತ್ತು ಬೆಳಿಗ್ಗೆ ಎದ್ದು ಸ್ಟಡಿ ಮಾಡಬೇಕು. ಹೌದು, ಮತ್ತೆ ಅಲ್ಲಿ ದಿನಚರಿದ್ದು ಕೆಲಸವನ್ನು ನಮ್ಗೆ ವಹಿಸಿ ಕೊಡ್ತಾ ಇದ್ರು. ಅಂದ್ರೆ ಬೆಳಿಗ್ಗೆ ಎದ್ದು ಕಷಾಯ ಎಲ್ಲ ಮಾಡ್ಲಿಕ್ಕೆ ಉಂಟು, ಮತ್ತೆ ಗಂಜಿ ಮಾಡೋದು ಅದೆಲ್ಲ ನಮ್ಗೇನೆ ಇತ್ತು. ಅದಕ್ಕೆ ಬ್ಯಾಚ್ ಇತ್ತು. ಹೌದು, ಹಾಗೆ ನಡೀತಾ ಇತ್ತು ಒಳ್ಳೆ. ಹೀಗೆ 6 ತಿಂಗಳ ಪ್ರಕ್ರಿಯೆಗಳು ನಿಮಗೆ ಕೇಂದ್ರದಲ್ಲಿ ಆಗ್ತದೆ ಅಂತ ಹೇಳಿ. ಕೇಂದ್ರದಲ್ಲಿ ಎಲ್ಲಾ ಪಾಠಗಳನ್ನು ಒಂದು ತಕ್ಕ ಮಟ್ಟಿಗೆ ಅಧ್ಯಯನವನ್ನು ಎಲ್ಲ ತಾಳಗಳದ್ದು ಎಲ್ಲ ಗಟ್ಟಿಗಳನ್ನು ಕೊಡ್ತಾರೆ, ಎಲ್ಲ ಕೊಡ್ತಾರೆ. 6 ತಿಂಗಳ ಪಾಠ ಅಂತ. ಹೌದು. ಮುನಿರಾಯ ದೂರ ಮುನಿರಾಯ
ಸ್ವಾರಿಯಲ್ಲಿಗೆ ದೂರ ಮುನಿರಾಯ ಬಂದ ಕಾರಣವೇನು ಬೀಳದ ಜೀಯ ಬಂದ ಕಾರಣವೇನು ಬೀಳದ ಜೀಯ ದಾರುಣಿಯುಳು ಪೊದೆನುಂಟು ದಾರುಣಿಯುಳು ಪೊದೆನುಂಟು ಮತ್ತೆ ಯಾರ್ಯಾರಿಗಾಯ್ತು ಜಗಳ ಗಂಟು ಸ್ವಾರಿ ಇಲ್ಲಿಗೆ ದೂರ ಮುನಿರಾಯ ಬಂದ ಕಾರಣವೇನೋ ಬೀಳದರೀಯ ಮುನಿರಾಯ ಆಯ 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 ಓಕೆ ಸೋಮಣ್ಣ, ಈಗ ಕೇಂದ್ರದಲ್ಲಿ 6 ತಿಂಗಳ ಪಾಠ ಅನ್ನುವಂಥದ್ದು ಆಗ್ತದೆ. ಹೌದು. ಸೊ ಕೇಂದ್ರದ 6 ತಿಂಗಳ ಪಾಠವನ್ನ ನೀವು ಒಂದಷ್ಟು ನಿಮ್ಮ ಬ್ಯಾಚ್ ಅಲ್ಲಿ ಇದ್ದವರೆಲ್ಲ ಅಧ್ಯಯನವನ್ನ ಮಾಡ್ತೀರಿ. ಅಲ್ಲಿಂದ ಕೇಂದ್ರದಿಂದ ಮತ್ತೆ ನಿಮ್ಮ ಪಯಣ ಹೇಗೆ ಯಕ್ಷಗಾನದತ್ತ ಸಾಗ್ತದೆ ಅಂತ ಹೇಳಿ. ಮತ್ತೆ ನಾನು ಮನೆಗೆ ಬಂದಾದ್ಮೇಲೆ ನನ್ನ ತಂದೆಗೆ ಮೋಹನ್ ಶೆಟ್ಟಿಗಾರು ಮಿಜಾರು ಅವರು ಮೊದಲೇ ಪರಿಚಯದವರು. ಕಟೀಲ್ ಮೇಳದಲ್ಲಿ ಇದ್ದಂಥವ್ರು. ಕಟೀಲ್ ಮೇಳದಲ್ಲಿ ಪ್ರಧಾನ ಮೊದಲಿಗಾರ ಇದ್ದರು, 4ನೇ ಮೇಳದಲ್ಲಿ. ಆಗ ತಂದೆ ಹೇಳಿದ್ರು, ನೀನು ಹೇಗೆ ಕಲ್ತಿದ್ಯಲ್ಲ, ನನ್ನ ಪರಿಚಯದವರು ಶೆಟ್ಟಿಗಾರ್ ಒಬ್ರು ಇದ್ದಾರೆ ಮಿಜಾರ್ನವರು, ಅವ್ರ ಹತ್ರ ಹೇಳಿ ನಿನ್ನನ್ನು ಮೇಳಕ್ಕೆ ಸೇರಿಸ್ಲಿಕ್ಕೆ ಆಗ್ತದ ನೋಡ್ತೇನೆ ಅಂತ ಹೇಳಿ ನನ್ನನ್ನು ಕಟೀಲಿಗೆ ಆಟ ಯಕ್ಷಗಾನ ಅಲ್ಲಿ ಪ್ರಾರಂಭ ಆಗುವ ಹೊತ್ತು ಕರ್ಕೊಂಡು ಹೋದ್ರು. ಸೇವೆಗೆ ಕರ್ಕೊಂಡು ಇಲ್ಲಿ 6 ತಿಂಗಳ ಪಾಠ ಆಗಿ ನಿಮ್ಮನ್ನ ಧರ್ಮಸ್ಥಳ ಮೇಳಕ್ಕೆ ಆಯ್ಕೆ ಮಾಡುವಂತದ್ದು ಕೇಳಿ ಅಲ್ಲಿ ಒಂದು ಏನೋ ಪ್ರಕ್ರಿಯೆ ಇತ್ತಲ್ಲ ಅಲ್ಲಿಂದ. ಹೌದೌದು, ಅದಿತ್ತು. ಅದು ಆ ವರ್ಷ ಗುರುಪ್ರಸಾದನನ್ನ ತಗೊಂಡಿದ್ದಾರೆ ಧರ್ಮಸ್ಥಳಕ್ಕೆ. ಹೌದೌದು. ಹಾಗೆ ನನ್ನನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಬ್ರು ಯಾರು ಬೇಕಾದಲ್ಲ ಅವರಿಗೆ. ಹಾಗೆ ನೀವು ಮನೆಗೆ ಬಂದಿರುವಾಗ ನಿಮ್ಮನ್ನ ತಂದೆಯವರು ಹೇಳಿದರು, ನೀನು ಹೀಗೆ ಬರೀ ನನ್ನ ಆತ್ಮೀಯರಿದ್ದಾರೆ ಮೋಹನ್ ಶೆಟ್ಟಿಗಾರ್ ಅಂತ, ಅವರು ನಮ್ಮ ಊರಿಗೂ ಬರ್ತಾ ಇದ್ರಂತೆ, ಈಗಲೂ ಬರ್ತಾರೆ ಅವರು. ಅವ್ರದ್ದು ಸಂಬಂಧಿಕರು ಇಲ್ಲೇ ಹತ್ತಿರದಲ್ಲಿ ಇದ್ದಾರೆ, ನಮ್ಮ ಮನೆ ಹತ್ತಿರದಲ್ಲಿ ಇದ್ದಾರೆ. ಹಾಗೆ ಇವರು ತಂದೆ ನನ್ನನ್ನು ಕರ್ಕೊಂಡು ಹೋದ್ರು. ಅಲ್ಲಿ ಹೋಗಿ ಮಾತಾಡ್ಸಿದ್ರು ಶೆಟ್ಟಿಗಾರ ಹತ್ರ, ನನ್ನ ಮಗ ಒಬ್ಬ ಹೀಗೆ ಕಲ್ತಿದ್ದಾನೆ, ಮೇಳಕ್ಕೆ ಒಂದು ಹೇಗಾದರೂ ಸೇರಿಸ್ಲಿಕ್ಕೆ ಆಗ್ತದ ನೋಡಿ, ಮಾತಾಡಿ ನೋಡಿ, ಯಜಮಾನರಲ್ಲಿ ಮಾತಾಡಿ. ಅಂದ್ರೆ ಯಜಮಾನರದ್ದು ನನ್ನ ತಂದೆಗೆ ಯಜಮಾನರದ್ದು ಪರಿಚಯ ಇಲ್ಲ, ಯಾರು ಅಂತ ಹೇಳಿ ಗೊತ್ತಿಲ್ಲ. ಹಾಗೆಲ್ಲ ಅಷ್ಟು ಇದಿರ್ಲಿಲ್ಲ. ಇದು ಮೊದಲ ಸೇವೆಗೆ ಕರ್ಕೊಂಡು ಹೋದದ್ದು 1999ರಲ್ಲಿ. 99ರಲ್ಲಿ ಬ್ಯಾಚ್ ನಾನು. ನಿಮಗೆ ಎಷ್ಟು ವರ್ಷ ವಯಸ್ಸಾಗಿತ್ತು ಆಗ? ಆಗ 18-19 ವರ್ಷ ಅಷ್ಟರಲ್ಲಿ ಇರ್ಬೋದು, ಅಷ್ಟೇ 18 ಇರ್ಬೋದಾಗ. ಹಾಗೆ ನನ್ನ ಕರ್ಕೊಂಡು ಹೋದ್ರು. ಅವರು ಹೇಳಿದ್ರು, ನೋಡ ನಾನು ದಣಿಗಳ ಹತ್ರ ಮಾತಾಡ್ತೇನೆ, ಯಾವುದಕ್ಕೂ ಬೆಳಿಗ್ಗೆ ನನಗೆ ಸಿಗಿ ಹೇಳಿದರು. ಅಂದರೆ ಅದು ಸಾಯಂಕಾಲ ಹೊತ್ತು ಇದು ಮಾಡಿದಲ್ಲ, ಅದು ಅಲ್ಲೆಲ್ಲ ಮಾತಾಡೋದು ಬೆಳಿಗ್ಗಿನ ಹೊತ್ತಿನಲ್ಲಿ. ಅದು ಮಧ್ಯದಲ್ಲಿ ಅವರಿಗೆಲ್ಲ ಸಿಕ್ಕಿ ಹಾಗೆ ಹೌದು. ಹಾಗೆ ಬೆಳಿಗ್ಗೆ ಶೆಟ್ಟಿಗಾರಿಗೆ ಸಿಗುವಾಗ ಹೇಳಿದರು, ಆಯಿತು ಹಿಡ್ಕೊಳ್ಳಿ, ನಿಮ್ಮ ಮೇಳದಲ್ಲೇ ಇರಲಿ ಹೇಳಿದ್ರಂತೆ 4ನೇ ಮೇಳದಲ್ಲಿ. ಹಾಗೆ 4ನೇ ಮೇಳದಲ್ಲೇ ನಾನು ಮೊದಲು ಸೇರಿದ್ದು. ನಾನು ಮೊದಲು ಸೇರಿದ್ದೆ 4ನೇ ಮೇಳಕ್ಕೆ. ಸರಿ. ಮೊದಲು ಸೇರಿ ಅವತ್ತು ಹೇಗಿತ್ತು ಮೊದಲ ದಿನದ ಅನುಭವ? ಹೇಗಿತ್ತು ಮೊದಲ ದಿನದ ಅನುಭವ? ತುಂಬಾ ಪೂರ್ವರಂಗಕ್ಕೆ. ಹೌದು, ಪೂರ್ವರಂಗಕ್ಕೆ ಎಂಟ್ರಿ. ಮತ್ತೆ 10 ಮಂದಿ ಇರುವಾಗ ನಂಗೆ ರಂಗಕ್ಕೆ ಹೋಗಿಯೇ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಗೆ ಯಕ್ಷಗಾನ ಆಗ್ತಾ ಇತ್ತು ಇಲ್ಲಿ ಕೇಂದ್ರದಲ್ಲಿ. ಅಲ್ಲಿ ಕೇಂದ್ರದ ವಿದ್ಯಾರ್ಥಿಗಳು ಮಾತ್ರ, ಅವರ ಎದುರಿಗೆ ಮಾತ್ರ ಅಲ್ಲಿ ಪೂರ್ವರಂಗದ ಬಡಿತಗಳೆಲ್ಲ ಆಗ್ತಾ ಇತ್ತು. ಹೌದೌದು. ಅಂದ್ರೆ ನಮ್ಗೆ ಅಲ್ಲಿ ಯಕ್ಷಗಾನ ಅಂತ ಹೇಳಿ ಮಾಡ್ತಾರೆ. ಅಲ್ಲಿ ನೋಡುವವರು ಯಾರಿಲ್ಲ, ವೇಷ ಎಲ್ಲ ಹಾಕ್ಲಿಕ್ಕಿಲ್ಲ, ಅದೇ ಸ್ಟಡಿಗೆ ಬೇಕು. ಕೊನೆಗೆ ಆಗುವಾಗ ಪ್ರಾಕ್ಟೀಸ್ ತರ ಮಾಡಿರ್ತಾರೆ ನಮ್ಗೆ. ಅವ್ರಿಗೆ ಈಗ ನಾಟ್ಯದವರಿಗೂ ಅಭ್ಯಾಸ ಆಗ್ಬೇಕು, ಅದು ಭಾಗವತಿಗೇನು ಸಂಗೀತ ಕಲಿಯುವವರಿಗೂ ಸಂಗೀತದ ಅಭ್ಯಾಸ ಆಗಬೇಕು, ಎಲ್ಲವನ್ನು ಒಟ್ಟು ಸೇರಿ ಮಾಡಿದ್ದಾರೆ. ಹೌದು. ಹಾಗೆ ಅಲ್ಲಿ ಮಾತ್ರ ಬಡಿತದೆ. ಈ ರಂಗಕ್ಕೆ ಹೋಗುವಾಗ ನಮ್ದು ಮೊದಲಿನ ಸೇವೆ ಪೊಳಲಿ ಸ್ಥಳದಲ್ಲಿ. ನೀವು ಅಲ್ಲಿವರೆಗೆ ಬಾರಿಸ್ಲೇ ಇಲ್ಲ ಎಲ್ಲಿ ಹೊರಗಡೆ? ಇಲ್ಲ, ಕಲ್ತದ್ದೇ ಅದೇ ವರ್ಷ ಅಲ್ಲ, 1999ರಲ್ಲೇ ಕಲ್ತದ್ದು. ಅವತ್ತೇ ಅದೇ ಇದರಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲೆಲ್ಲ ಮೇಳ ಹೊರಟದ್ದು. ಅದು
ಆ ಟೈಮಲ್ಲಿ ಪೊಳಲಿಗೆ ಇವತ್ತು ಪೊಳಲಿಲಿ ಆಟ, ಪೊಳಲಿಗೆ ಬನ್ನಿ 6 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಈಗಲೂ ಕೂಡ ಸೇವೆ ಆಗ್ತದೆ. ಸೇವೆ ಆಗ್ತದೆ ಅಲ್ಲಿ. ಪೊಳಲಿಯಲ್ಲಿ. ಆ ವರ್ಷ 4ನೇ ಮೇಳಕ್ಕೆ ಪೊಳಲಿಲಿ ಸೇವೆ. ಅಲ್ಲಿಗೆ ನಾನು ಸಾಯಂಕಾಲ ಅಲ್ಲೇ ಇದ್ದೆ ಕಾಣ್ತದೆ. ಆಗ ಬಿಡಾರದಲ್ಲಿ ಹೆಚ್ಚಿರುವಂತದ್ದು. ಅವ್ರ ಜೊತೆ ಹೋಗಿ ಅಲ್ಲೇ ಇದ್ದೆ. ಹಾಗೆ ಚೌಕಿ ಪೂಜೆಗೆ ಆಯ್ತು, 8:15 ಆಯ್ತು. ಮದ್ದಳೆಗೆ ನಿಲ್ಲು ನೀನು ಅಂತ ಅದನ್ನು ಸುಲ್ತಾನ್ ಎಲ್ಲ ಮಾಡಿ ಗೊತ್ತು. ಆಗ ನಮ್ಗೆ ಸುಲ್ತಾನ್ ಅಂತ ಹೇಳಿ ಅಷ್ಟು ಗೊತ್ತಿಲ್ಲ ನಮ್ಗೆ. ಸುಲ್ತಾನ್ ಮಾಡೋದು ಅಂತ ಗೊತ್ತಿತ್ತು, ಹಾಗಾದ್ರೆ ಅದ್ರ ಶ್ರುತಿ ಜ್ಞಾನ ಬೇಕಾಗ ಅದು ನಮ್ಗೆ ಗೊತ್ತಿಲ್ಲ. ಅವರೇ ಮಾಡಿ ಕೊಟ್ರು. ಆಯ್ತು, ನಿತ್ತೆ ತೀರ್ಥ ತಗೊಂಡು ಬಂದು ನಿಂತಾಗ ಅವರು ಭಾಗವತರ ಪದ್ಯ ತೆಗೆದ್ರು. ಇವರು ಚಂಡಿಯವರು ಇದು ಮಾಡಿದ್ರು. ನನ್ನ ಕೈ ಬರುದಿಲ್ಲ. ಯಾರಿದ್ರು ಸಂಗೀತಕ್ಕೆ? ಆಗ ಸಂಗೀತಕ್ಕೆ ಶಿವರಾಮ ಅಂತ ಹೇಳುವವರು, ಸಂಪಿಗೆಯವರು ಇದ್ರು, ಸಂಪಾಜಿಯವರು ಇದ್ರು. ನನ್ಗೆ ಕೈ ಬರ್ತಿಲ್ಲ. ಆಯ್ತು. ಆಗ ಮೋಹನ್ ಶೆಟ್ಟಿಗಾರ್ ಹಿಂದ್ಗಡೆ ಬಂದು ಹೀಗೆ ಮಾಡುತ್ತ ಹೇಳಿದ್ರು. ಹಾಗೆ ಅವತ್ತೊಂದು ಹೋಯ್ತು. ಅದು ಮತ್ತೆ ರಂಗಕ್ಕೆ ಹೋಗಿ ಆದ್ಮೇಲೆ ರಂಗದಲ್ಲೂ ನನ್ಗೂ ಕೈ ಈಗ ಪೂಜೆಗೆ ಬಾರಿಸುವಂತದ್ದು ದೊಂಕ ಅಥವಾ ಏನೋ ಅದನ್ನು ಸ್ವಲ್ಪ ಗಡಿಬಿಡಿ ಹೆದರಿಕೆ, ಜನಗಳಿದ್ರು ಅಲ್ಲಿ, ಮೇಳದ ಇದಲ್ಲ, ಹೆದರಿಕೆ ಆಗಿ ಒಂದು ವಾರ ನಾನು ಸ್ವಲ್ಪ ಹೆದರಿದ್ದೇನೆ. ಹೌದು, ನಾನು ಅಲ್ಲಿ ಮುಖ್ಯ ಶಿವೇಶಕ್ಕೆ ಬಡಿತಿಲ್ಲ ಆಯ್ತು. ನಾನು 1 ವರ್ಷ ನಿತ್ಯ ವೇಷಕ್ಕೆ ಬಾರಿಸ್ಲಿಕ್ಕೆ ನನ್ಗೆ ಹೆದರಿಕೆ ಆಗ್ತದೆ. ಹೌದು, 1 ವಾರ ನಂಗೆ ಒಂದು 10 ದಿವಸ ಅಂತೂ ಹೆದರಿದ್ದೇನೆ. ತಾಳಗನೆಲ್ಲ ಅದೇ, ಆದ್ರೆ ಹೆದರಿಕೆ ಅಂದ್ರೆ ರಂಗಕ್ಕೆ ಹೋಗಿ ನಮ್ಗೆ ಅಭ್ಯಾಸ ಇಲ್ಲ. ಯಾವ ಸ್ಟೇಜ್ ಇದಕ್ಕೆ ಹೋಗ್ಲಿಲ್ಲ. ಅದರಲ್ಲಿಯೂ ಕಟೀಲು ಮೇಳದ ರಂಗಸ್ಥಳ ಅಂತ ಕೇಳಿದ್ರೆ, ಸೊ ನಿಮಗೆ ಅಲ್ಲಿ ಚೌಕಿ ಪೂಜೆಗೆ ಆಗಾಯ್ತು, ಮತ್ತೆ ಹೇಗೆ ಬಾರಿಸಿದ್ರಿ 1 ವಾರ, ಮತ್ತೆ ಸೆಟ್ ಆಯ್ತು ಅಂತ ಪ್ರಸಂಗಕ್ಕೆ ಕೂತ್ಕೊಳಿಸ್ತಾ ಇದ್ರ? ಶುರುವಿಗಿಲ್ಲ ಆಯ್ತು. ಮತ್ತೆ ಚಕ್ರತಾಳ ಬಡಿ, ನಿಮ್ಗೆ ತಾಳ ಗಟ್ಟಿ ಆಗ್ಬೇಕು, ನೀನು ಚಕ್ರತಾಳ ಬಡಿ ಅಂತ ಇವರು ಶೆಟ್ಟಿಗಾರರು. ಮತ್ತೆ ಹಾಗೆ ನನ್ನ ಒಡನಾಟಿಯಾಗಿ ನಮ್ಮ ಚಂದ್ರಶೇಖರ್ ಅವರೇ ಇದ್ರು. ಆ ವರ್ಷ ಕೊಂಕಳನಿ ಚಂದ್ರಶೇಖರ್ ಅವರು ಇದ್ರು. ಮತ್ತೆ ರಾಮಕೃಷ್ಣ ಶೆಟ್ಟಿಗಾರ್ ಅಂತ ಹೇಳಿ ಮಿಜಾರ್ನವರಿದ್ರು. ಅವ್ರ ಜೊತೆ ನಾನು, ಅವರೇ ನಂಗೆ 3 ಮಂದಿಯ ನನ್ನನ್ನು ಮೇಲೆ ಹಾಕಿದ್ದು ಅಂತ ಹೇಳ್ಬೋದು. ಅವ್ರು ನಂಗೆ ಗುರು ಸಮಾನರು 3 ಮಂದಿಯು. ಹೌದು. ಹಾಗೆ ನಮ್ಮ ತಿರುಗಾಟ ಪ್ರಾರಂಭ ಆಯಿತು. ಹಾಗೆ ಮೇಳ ತಿರುಗಾಟಕ್ಕೆ ಮತ್ತೆ ಈಗ ನೀವಲ್ಲಿ ಎಲ್ಲಿಯವರೆಗೆ ಬಾರಿಸ್ತಾ ಇದ್ರಿ? ಮೊದಲ ವರ್ಷ ಶುರುವಿಗೆ ಅಲ್ಲಿ ಚೆಂಡೆ ಇರುವಲ್ಲಿವರೆಗೆ ಮಾತ್ರ. ಅಂದ್ರೆ ನಿತ್ಯ ವೇಷಕ್ಕೆ ಇಲ್ಲ ಅದು ಕೊಡ್ತಿಲ್ಲ ಅಂತ ಹೇಳಿದ್ರೆ ನನ್ಗೆ ಬರ್ಬೇಕಲ್ಲ, ಅವ್ರು ಕೊಡ್ಬಹುದು, ಬರ್ಬೇಕು. ನಾನು ಮುಖ್ಯ ವೇಷಕ್ಕೆ ಕೂತದೆ 2 ವರ್ಷ ಆದ್ಮೇಲೆ ಅಂತ. ಹೌದು, ಹಾಗಂದ್ರೆ 4 ಮಂದಿ ಇದ್ದೆವು ನಾವು ಮೇಳದಲ್ಲಿ. ಆಗ 4 ಮಂದಿ ಇದ್ದೆವು. ನಾನು ಅದೇ ಶುರುವಿಗೆ ಮಾತ್ರ. ಮತ್ತೆ ಈ ಮಧುಕೈಟವರ ಪ್ರವೇಶಕ್ಕೆ, ನಿತ್ಯ ವೇಷಕ್ಕೆ ದೇವರು ಬಂದು ಹೋಗುವ ತನಕ. ಹೌದೌದು. ಮತ್ತೆ ಅಲ್ಲ, ಅದೇ ವರ್ಷ ಇದು ಕೂತಿದ್ದಾನೇನು ಈ ಮಹಿಷಾಸುರ ಬರುವಾಗ, ಹಾಗೆಲ್ಲ ಈ ಮಧುಕೈಟವರ ಪ್ರವೇಶಕ್ಕೆ ಅಲ್ಲಿವರೆಗೆ ಕೂತಿದ್ದೆ. ಮತ್ತೆ ಈ ಮಹಿಷಾಸುರ ಮತ್ತು ದೇವತೆಗಳ ಯುದ್ಧಕ್ಕೆ, ಯುದ್ಧ ಭಾಗ. ಇದು ಚಂಡಮುಂಡ್ರಿಗೆಲ್ಲ ಫಸ್ಟ್ ಕೂತ್ಕೊಳ್ಳಿಲ್ಲ, 1-2 ವರ್ಷ ಕೂತ್ಕೊಂಡಿಲ್ಲ ಕಾಣ್ತದೆ. ಆಗ ಸ್ಪೀಡ್ ಇರ್ತದೆ. ಹೌದು. ಹಾಗೆ ಮತ್ತೆ ನನ್ನ ಪಯಣ ಮುಂದುವರಿತು. ಈಗ ಸರಿ, ನೀವು ಕಟೀಲು ಮೇಳಕ್ಕೆ ಸೇರ್ತೀರಿ. ಮೋಹನ್ ಶೆಟ್ಟಿಗಾರ್ ನಿಮ್ಮನ್ನ ಸೇರಿಸ್ತಾರೆ. ಆ ಮೇಳದಲ್ಲಿ ಜೊತೆಯಾಗಿ ಹಿಮ್ಮೇಳದವರು ಎಲ್ಲ ತುಂಬಾ ಜನ ನಿಮ್ಗೆ ಕಲಿಸೋದಕ್ಕೆಲ್ಲ ಅಭ್ಯಾಸ ಆಯ್ತು, ಪ್ರಾಕ್ಟೀಸ್ ಆಯ್ತು ಅಂತ ಹೇಳಿ. ಮತ್ತೆ ಮೇಳದಲ್ಲಿ ಪೂರ್ವ ರಂಗದಲ್ಲಿ ತೊಡಗಿದ ನಂತರ ನಿಮ್ಗೆ ಅಲ್ಲಿಯವರೆಗೆ ಅವಕಾಶಗಳೆಲ್ಲ ಬರ್ತಾ ಇರ್ಲಿಲ್ಲ. ಪೂರ್ವ ರಂಗಕ್ಕೆ ಮಾತ್ರ ಬಡಿಸ್ತಾ ಇದ್ರಿ, ಚಕ್ರತಾಳಕ್ಕೆ ನಿಲ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ. ಎಲ್ಲಿ ತನಕ ಚಕ್ರತಾಳವನ್ನ ಬಾರಿಸ್ತಾ ಇದ್ರಿ? ಚಕ್ರತಾಳದ ಅವನು ಬಿಟ್ಟು ಕೊಡುವಾಗ ಅಂದ್ರೆ ನಾವು ಬೆಳಿಗ್ಗೆವರೆಗೂ ನಿಲ್ತಾ ಇದ್ದೆವು ಆ ಟೈಮಲ್ಲಿ. ಈಗ ಆದ್ರೆ ಹೌದು, ಈಗಿಲ್ಲ. ಬೆಳಿಗ್ಗೆವರೆಗೂ ನಾವು ನಿಲ್ತಿದ್ದೆವು. ಚಕ್ರತಾಳ ನಾವು ಹೇಳಿದ್ರು, ಸ್ವಲ್ಪ ಬಡೀರಿ ಚಕ್ರತಾಳ, ನಾನು ಆಚೆ ಹೋಗಿ ಬರ್ತೇನೆ ಅಂತ ಹೇಳಿ. ಹಾಗೆ ಆ ಟೈಮಲ್ಲೆಲ್ಲ ಬಡಿತಾ ಇದ್ದೆ. ಚಕ್ರತಾಳ ಬಡದ್ರೆ ಏನು ಪ್ಲಸ್? ಲಯ ಜ್ಞಾನ. ಕೆಲವು ಹೆಚ್ಚಿನವರಿಗೆ ಚಕ್ರತಾಳ ಅಂತ ಹೇಳಿದ್ರೆ ಸುಮ್ಮನೆ ಚಂಡಮಂಡಲೊಟ್ಟಿಗೆ ಒಂದು ಉಂಟು ಅಂತ ಹೇಳಿ ಭಾವಿಸಿಕೊಳ್ತಾರೆ. ನಮಗೆ ಚಂಡಮಂಡಳೆಯ ಜೊತೆಗೆ ಚಕ್ರತಾಳ ಇಲ್ಲದಿದ್ರೆ ಅಲ್ಲಿ ಒಂದು ಏನು ರಂಗಕ್ಕೆ ಕಲೆ ಇರುವುದಿಲ್ಲ. ಮತ್ತೆ ಚೆಂಡೆ ನುಡಿಸುವವರಿಗೆ ಚಕ್ರತಾಳ ಇದ್ರೆ ನುಡಿಸ್ಲಿಕ್ಕೆ ಸುಲಭ ಆಗ್ತದೆ, ಬಟ್ಟುಗಳೆಲ್ಲ ಸುಲಭ ಆಗ್ತದೆ. ಹೌದು. ಹೀಗೆ ಆ ಟೈಮಲ್ಲಿ ನೀವು ಮನೆಗೆ ಬರುವ ವ್ಯವಸ್ಥೆಗಳೆಲ್ಲ ಬಹಳ ಕಡಿಮೆ ಬರ್ತಾ ಇದ್. ನೀವು ಎಲ್ಲಿ ಬಿಡಾರದಲ್ಲಿ ಇರ್ತಿದ್ದೆವು. ಬಿಡಾರದಲ್ಲಿ ನಾವು ಬರುದಾದ್ರೆ ಒಂದು ಕಟೀಲ್ ನಾಟಕ್ಕೆ. ಶುರುವಿನ ವರ್ಷ ನಾನು ಕಟೀಲಲ್ಲಿ ಆಟ ಇದ್ರೆ ಮಾತ್ರ ನಾನು ಬರ್ತಾ ಇದ್ದದ್ದು. ಅಂದ್ರೆ ಬೇರೆ ಎಲ್ಲಿ ಪರಿಚಯ ಇಲ್ಲ ನಮ್ಗೆ, ಹೋಗಿಗೆ ಗೊತ್ತಿಲ್ಲ. ಆಗ ಈಗಿನ ಇದು ರೀತಿಯಲ್ಲಿ ಮೊಬೈಲ್ ಇಲ್ಲ ಆಗ ಆ ಸಮಯದಲ್ಲಿ. ಹಾಗಾಗಿ ನಾವು ಹೋಗ್ಬೇಕಲ್ಲ ಅಲ್ಲಿಗೆ.
ಮೂಡುಬಿದ್ರೆ ಈಗ ದೊಡ್ಡ ದೊಡ್ಡ ಪೇಟೆಯಲ್ಲಿ ಅಂತಾದ್ರೆ ಈಗಾದ್ರೆ ನಮ್ಗೆ ಹೋಗ್ಬೋದು. ಲೊಕೇಶನ್ ಹಾಕ್ತಾರೆ ಆಗ ಅಲ್ಲ ಆ ಸಮಯದಲ್ಲಿಯೂ ನಾವು ಹೋಗುವಂತ ಒಂದು ಪೇಟೆ ಹತ್ತಿರ ಅಂತಾದ್ರೆ ಹೋಗ್ಬೋದು. ಹೋಗ್ಬೋದು ಅದು ಒಳಗೆ ಇದ್ರೆ ನಾವು ಎಲ್ಲಿಂದ ಹೇಳಿ ಹುಡುಕೋದು, ಹೌದು ಹುಡುಕ್ಲಿಕ್ಕೆ ಅದು ಆ ಸಮಯದಲ್ಲಿ ಬಸ್ಗಳ ವ್ಯವಸ್ಥೆಯೂ ಇಲ್ಲ ಇತ್ತು, ವೆಹಿಕಲ್ಗಳು ಇರ್ಲಿಲ್ಲ ವೆಹಿಕಲ್ಗಳಿರ್ಲಿಲ್ಲ. ಇರ್ಲಿಲ್ಲ ಹಾಗೆ ನಾನು ಕಟೀಲಲ್ಲಿ ಆಟ ಇದ್ರೆ ಮಾತ್ರ ನಾನು ಮನೆಗೆ ಬರ್ತಾ ಇದ್ದೇನೆ. ಬರ್ತಾ ಇದ್ರಿ ಹೌದು. ಓಕೆ, ಒಂದಷ್ಟು ವರ್ಷ ಪೂರ್ವ ರಂಗದಲ್ಲೆಲ್ಲ ಇಡ್ತೀರಿ. ನಿಮ್ಗೆ ಆ ಟೈಮಲ್ಲಿ ಯಾರು ಪ್ರಧಾನ ಭಾಗವತ ನಾಲ್ಕರಲ್ಲಿ ನಮ್ಮ ಶ್ರೀತ ದಿವಂಗತ ಕುಪಣೂರು ಶ್ರೀಧರ್ ಇದ್ದಾರೆ. ಮತ್ತೆ ಪ್ರಧಾನ ಮದ್ದಾಳೆಗಾರರಾಗಿ ಮದ್ದಳೆಗಾರ ಮೋಹನ್ ಶೆಟ್ಟಿಗಾರ್ ಇದ್ರು. ಚೆಂಡೆಗೆ ನಾನು ಸೇರುವ ಟೈಮಲ್ಲಿ ಇವರಿದ್ರು ನಮ್ಮ ರಾಮಕೃಷ್ಣ ಶೆಟ್ಟಿಗಾರರು. ರಾಮಕೃಷ್ಣ ಹೌದು. ಮತ್ತೆ ಕೊಂಕಣ ಚಂದ್ರಶೇಖರ್ ಭಟ್ ಇದ್ರು. ಹೌದು. ಬಿಡಾರದಲ್ಲಿ ಹಗಲು ಹೇಗೆ ಇರ್ತಿದ್ರಿ ಎಲ್ಲ? ನಿಮಗೆ ಅದೇ ನೀವಂದ್ರೆ ಆಗ ಆರಂಭದಲ್ಲಿ ಹೋಗಿರುವಂತದ್ದು. ಈಗ ಕೇಂದ್ರದ ಪಾಠ ಎಷ್ಟಿದ್ರು ಪುಸ್ತಕದ ಪಾಠ ಆಗುವಂತದ್ದು. ಉಳಿದ ಸಾಹಿತ್ಯಗಳನ್ನು ನಾವು ಹಾಕಬೇಕಾಗ್ತದೆ, ಕಲಿಬೇಕಾಗ್ತದೆ. ಬಿಡಾರದಲ್ಲಿ ನಿಮಗೆ ಹೆಲ್ಪ್ ಮಾಡ್ತಾ ಇದ್ರ? ಹೌದೌದೌದು. ಬಿಡಾರದಲ್ಲಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಅಂದ್ರೆ ನಮ್ಗೆ ನಮ್ಮ ಬಿಡಾರದ ಹಿಮ್ಮೇಳದವರಾದಂತಹ ಕೊಂಕಣ ಚಂದ್ರಶೇಖರ್ ಭಟ್ ಅವರು ಇದ್ರು. ಅವರು ಮತ್ತೆ ಕುಬಣೂರು ಶ್ರೀಧರ್ ರಾವ್ ಅವರೂ ನಂಗೆ ಇದು ರಂಗದಲ್ಲಿ ಹೆಲ್ಪ್ ಮಾಡ್ತಾ ಇದ್ರು. ಹೀಗೆ ಪದ್ಯ ಹೇಳುವಾಗ ಹೀಗೆ ಬಡಿ ಅಂದ್ರೆ ಅವರಿಗೂ ಮದ್ದಳೆ ಗೊತ್ತಿತ್ತು ಅವರಿಗೆ. ಮತ್ತೆ ನಾನು ಕೂತಾದ್ಮೇಲೆ ಸುಲ್ತಾನ್ ಮಾಡೋದು ಅವರೇ, ನನ್ಗೆ ಆಗ್ತಿಲ್ಲ ಆಯ್ತು. ಹೌದು. ಮತ್ತೆ ಶ್ರುತಿ ಗಮನ ನನ್ಗೆ ಅಷ್ಟು ಬರ್ತಾ ಇಲ್ಲ ಆಯ್ತು. ಹಾಗೆ ಅವರೇ ಸುಲ್ತಾನ್ ಮಾಡ್ತಾ ಇದ್ದದ್ದು ನಾನು ಕೂತ್ ಮೇಲೆ ಮದ್ದಳೆ. ಹೌದು. ನಾನು ಮಾತಾಡ್ತಿದ್ದದ್ದು ಬಾರಿ ಕಡಿಮೆ. ಹೌದು. ಹಾಗಾಗಿ ಅದ್ರ ಬಗ್ಗೆ ಇಲ್ಲೇ ಚೌಕಿಲೇ ಬಂದು ಮತ್ತೆ ಚಂದ್ರಶೇಖರ್ ಅವರು ನಾವು ಸಾಯಂಕಾಲದ ಹೊತ್ತಿಗೆ ನಮ್ಗೆ ಕೇಳಿ ಬಡಿಲಿಕ್ಕೆ ಹೋಗ್ಲಿಕ್ಕೆ ಇತ್ತು. ಆಗ ನಾನು ಮತ್ತೆ ಅವ್ರ ಜೊತೆಯಲ್ಲಿ ಹೋಗ್ತಿದ್ದೆ. ಆಗ ಎಲ್ಲ ಹೇಳ್ತಿದ್ರು ಹೀಗೆ ಮತ್ತೆ ಬಿಡಾರದಲ್ಲಿ ಮಾತಾಡಿಕೊಂಡು ಕೂತಿದ್ರೆ ಉಳಿದವರಿಗೆ ನಿದ್ದೆ ಮಾಡ್ಲಿಕ್ಕೆ ಹಾಗಂತೇಳಿ ಮಾತಾಡ್ದಲ್ಲೇ ಇರ್ತಿದ್ವು. ನಿದ್ದೆ ಮಾಡೋದು ಬಾರಿ ಕಮ್ಮಿ ಅದರಲ್ಲಿ. ಅವ್ರು ಹೇಳಿದ್ರು ಹೆಚ್ಚಿನವರು ನಾವು ಮಾತಾಡಿಕೊಂಡೇ ಇರೋದು. ಹೌದು. ಒಂದು 7 ಮಂದಿ ಏನೋ ನಾವು ಬ್ರಾಹ್ಮಣರ ಜೊತೆಯಲ್ಲಿ ಇದ್ದೇವೆ. ಹೌದು. ಹಾಗೆ ಬಿಡಾರದಲ್ಲಿ ಏನಾದ್ರು ಮಾತಾಡ್ಕೊಂಡೇ ಇರ್ತಿದ್ದೇವೆ ನಾವು. ಆಗ ಬಿಡಾರದ ವ್ಯವಸ್ಥೆಗಳು ಹೇಗಿತ್ತು ಸೋಮಣ್ಣ? ಒಳ್ಳೇದಿತ್ತು ಆಗ. ಹೌದು. ಬ್ರಾಹ್ಮಣರಿಗೆಲ್ಲ ಬ್ರಾಹ್ಮಣರ ಮನೆಗೆ ಸಿಗ್ತಾ ಇತ್ತು. ಅಲ್ಲ, ನಾನು ಓವರ್ ಆಲ್ ಎಲ್ಲರಿಗೂ ಸಿಕ್ತಿತ್ತು ಬಿಡಾರ ವ್ಯವಸ್ಥೆಗಳೆಲ್ಲ. ಆಗ ಮತ್ತೆ ಯಕ್ಷಗಾನ ನೋಡುವಂತಹ ಒಂದು ಗೌರವ ಹೆಚ್ಚಿತ್ತು ಅಂತ ಕಾಣ್ತದೆ. ಈಗ ಏನೋ ಸ್ವಲ್ಪ ಬದಲಾಗಿದೆ. ಬಟ್ ಆಗ ಯಕ್ಷಗಾನದವರು ಅಂತ ಹೇಳಿದ್ರೆ ಅದೊಂದು ಗೌರವ ದೊಡ್ಡ ಮಟ್ಟಿಗೆ ಗೌರವ ಇತ್ತು. ಒಳ್ಳೇದಾಗಿತ್ತು ಅಂತ ಹೇಳಿ. ಇದು ಇಷ್ಟು ನಿಮ್ಮ ಬಿಡಾರದಲ್ಲಿರುವಂತಹ ವಿಚಾರಗಳು.